ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇವತ್ತಿನ ರೆಸಿಪಿ ಬಂದು ನಾನು ಮಾಡ್ತಾ ಇರೋದು ಮಂಡಿ ನೋವು, ಮಂಡಿ ಚಿಪ್ಪು ಸೌದೈತೆ, ಮೆಟ್ಲತ್ತಕ್ಕಾಗಲ್ಲ ಅಂತ ಅಂದಾಗ ಈ ಥರ ತಿಂಗಳಲ್ಲಿ 1 2 ಸಲ ಮಾಡಿ ಕುಡಿಯೋದ್ರಿಂದ ಸ್ವಲ್ಪ ನೋವು ಕಮ್ಮಿ ಆಗುತ್ತೆ ಅಂತೇಳಿ ನಾನಿವತ್ತು ಕಾಲು ಸೂಪ್ನ ಮಾಡ್ತಾಯಿದ್ದೀನಿ. ನಾನು ಹೇಗೆ ನನ್ನ ಸ್ಟೈಲಲ್ಲಿ ಮಾಡ್ತೀನಿ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ. ಇವಾಗೊಂದು ಚಳಿಗಾಲ ಅಲ್ವಾ, ತುಂಬ ಮಂಡಿ ನೋವಿರುತ್ತೆ. ಅದಕ್ಕೋಸ್ಕರ ನಾನಿವತ್ತು ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಒಂದು ಚಿಕ್ಕ ಮಿಕ್ಸಿ ಬಟ್ಲು ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಹಾಕ್ಕೊಂಡು ಎಲ್ಲ ಮಸಾಲೆ ಕಮ್ಮಿ ಹಾಕಬೇಕಾಗುತ್ತೆ, ಜಾಸ್ತಿ ಹಾಕಬಾರ್ದು. ಶುಂಠಿ ಒಂದು ಅರ್ಧ ಇಂಚು, ಸಣ್ಣ ಸಣ್ಣದು 2 ಈರುಳ್ಳಿ, ಮೆಣಸು 1 ಸ್ಪೂನಷ್ಟು, ಜೀರಿಗೆ ಒಂದು 1/4 ಸ್ಪೂನಷ್ಟು, ಹಸಿಮೆಣ್ಸಿಗೆ ಒಂದು 3 ಹಾಕ್ಕೊಂಡು ಸಾಕು, ಜಾಸ್ತಿ ಹಾಕಬಾರ್ದು. ಕೊತ್ತಂಬರಿ ಸೊಪ್ಪು, ಪುದೀನ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ತರಿಯಾಗಿ ರುಬ್ಕೋಬೇಕಾಗುತ್ತೆ. ಇದಕ್ಕೆ ಮೇನ್ ಏನು ಅಂತ ಅಂದರೆ ಕಾಲನ್ನ ಚೆನ್ನಾಗಿ ತೊಳೆದು ನೀಟಾಗಿ ವಾಶ್ ಮಾಡಿರಬೇಕು. ಅವರೇ ಕ್ಲೀನ್ ಮಾಡಿ ಕೊಟ್ಟಿರ್ತಾರೆ. ನಾವು ಮನೇಲಿ ತಂದು ಒಂದ್ಸಲ ಕ್ಲೀನಾಗಿ ವಾಶ್ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆಗ್ತಿದ್ದಂಗೆ ನಾವೇನು ರುಬ್ಕೊಂಡಿದ್ವಲ್ಲ ಹಸಿ ಮಸಾಲೆ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಮೆಣಸು, ಜೀರಿಗೆ ಎಲ್ಲನೂ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಬೇಕಾಗುತ್ತೆ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಯಾವುದೇ ರೀತಿ ಗರಂ ಮಸಾಲ ಹಾಕ್ಬಾರ್ದು, ಚಕ್ಕೆ ಲವಂಗ ಏನೂ ಹಾಕ್ಬಾರ್ದು. ಇಷ್ಟೇ ಇದಕ್ಕೆ ಕಾಲು ಸೊಪ್ಪಿಗೆ ಬೇಕಾಗಿರೋ ಅಂಥ ಮಸಾಲೆ. ಹಸಿ ವಾಸನೆ ಹೋಗ್ತಿದ್ದಂಗೆ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆನಲ್ಲ ಕಾಲನ್ನ, ಅದನ್ನ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ತಾಯಿದ್ದೀನಿ ಕುಕ್ಕರಲ್ಲಿ. ಸ್ವಲ್ಪ ಉಪ್ಪನ್ನ ಕಮ್ಮಿ ಹಾಕೋಬೇಕಾಗುತ್ತೆ. ನಾವು ಸೂಪ್ ಥರ ಕುಡಿಯೋದ್ರಿಂದ ಉಪ್ಪು ಜಾಸ್ತಿ ಇತ್ತು ಅಂದರೆ ಕುಡಿಯೋಕ್ಕಾಗೋದಿಲ್ಲ. ಅದಕ್ಕೋಸ್ಕರನೇ ಉಪ್ಪನ್ನ ನೋಡಿ ಹಾಕ್ಕೋಬೇಕಾಗುತ್ತೆ. ಸ್ವಲ್ಪ ಮೆಣಸು ಹಾಕ್ಕೊಂಡಿದ್ದೀನಿ. ಮೆಣಸನ್ನ ಜಾಸ್ತಿ ಹಾಕೋಬೇಕಾಗುತ್ತೆ. ಇವಾಗ ಚಳಿಗಾಲ ಇರೋದ್ರಿಂದ ಕಫ ಕಟ್ಟುತ್ತೆ ಅಂದಾಗ ಹಸಿಮೆಣ್ಸಿಕಾಯಿ ಕಮ್ಮಿ ಹಾಕ್ಕೊಂಡು ಮೆಣಸನ್ನ ಜಾಸ್ತಿ ಹಾಕ್ಕೊಂಡು ನೀರನ್ನ ಒಂದು 2 ಚೊಂಬು ಹಾಕೋಬೇಕಾಗುತ್ತೆ. ಯಾಕಂದರೆ ನಾವು ಸೂಪ್ ಥರ ಕುಡಿಯೋದ್ರಿಂದ ನೀರು ಜಾಸ್ತಿ ಹಾಕೋಬೇಕಾಗುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲಿ ಕಟ್ ಮಾಡಾಕಿದ್ದೀನಿ. ಒಂದು 10 ರಿಂದ 15 ವಿಷಲ್ನ ಹಾಕ್ಸ್ಕೋಬೇಕಾಗುತ್ತೆ. ಯಾಕಂದರೆ ಅದು ಚೆನ್ನಾಗಿ ಬೆಂದು ಅದೆಲ್ಲ ಸಪ್ರೇಟ್ ಆಗಬೇಕು. ನಮಗೆ ಸೂಪ್ ಥರ ಬರಬೇಕು ಅಂತಂದರೆ ಅದೆಲ್ಲ ಚೆನ್ನಾಗಿ ಬೆಂದು ಸಪ್ರೇಟ್ ಆಗಬೇಕು. ನಾನೊಂದು 10 ರಿಂದ 12 13 ವಿಷಲ್ ಹಾಕ್ಸ್ಕೊಂಡಿದ್ದಾಯಿತು. ಫೈನಲಾಗಿ ಕಾಲು ಸೂಪ್ನ ನಾನು ಹೇಗೆ ಮಾಡಿದೆ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡಿದ್ದೀನಿ. ನಿಮಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಿದ್ದೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತಾ, ಇದೇ ರೀತಿ ಸಿಂಪಲ್ ವಿಡಿಯೋ ತೊಗೊಂಡು ಬರ್ತೀನಿ. ಅಲ್ಲಿ ತನಕ ಹೋಗಿ ಬರ್ತೀನಿ. ನಮಸ್ತೆ, ಬಾಯ್ ಬಾಯ್ ಫ್ರೆಂಡ್ಸ್.